Namaste. Welcome all the Maitri viewers and subscribers. Today I have a power packed session for you. I have a very good friend. I have a person who I really adore. Madhu. Madhu is here today. Welcome, Madhu. Thank you, Smita. Thank you so Welcome. much. So, Madhu, ನಾವು ಇಂಗ್ಲಿಷಲ್ಲಿ ಮಾತಾಡೋಣ ಇಲ್ಲ ಕನ್ನಡದಲ್ಲಿ ಮಾತಾಡೋಣ. So let's ಹೇಗಾದ್ರು okay. ಕನ್ನಡದಲ್ಲೇ ಮಾತಾಡೋಣ. Sure. Yes. ಕನ್ನಡದಲ್ಲಿ. So ಹೇಗಿದೆಯಾ ಮಧು? ನಾನು ಚೆನ್ನಾಗಿದ್ದೀನಿ. ನೀವ್ ಹೇಗಿದ್ದೀರಾ? Awesome. ಚೆನ್ನಾಗಿದ್ದೀವಿ ನಾವು. Madhu, thank you so much for coming firstly, and I'm very excited actually to talk to you. Madhu, we worked in the same place actually. One day school alli ನಾವು work ಮಾಡಿದ್ದು. So there I got introduced to Madhu. So Madhu is a person who is friendly with everybody, who everybody adores and likes to be around her, because she is like she stands out in the crowd, and also she has this innate ability to make everybody so comfortable. Elrunu ontara group alli comfortable madodu. She's so fun to be with. I am really happy to have you here today, Madhu. Thank you so much for the kind words, Smita. Yes. Nanginta you people were awesome. No, come on. No. What fun times we had, really. Yes, ಹೌದು. Yes. Okay, Madhu, coming to your journey. ನೀವು ಶುರು ಮಾಡಿದ್ದು as you were in corporate also, and then moved into school, and then you're into acting now. You're into serials and movies as such. So how was this journey? To begin with, Smita, ನನ್ಗೆ ನೆನಪಿನ ಶಕ್ತಿ ಇರೋವಾಗಿಂದಾನು ಐ ವಾಂಟೆಡ್ ಟು ಆಕ್ಟ್ ಇನ್ ಮೂವೀಸ್. ನಾನು ತುಂಬಾ ಕೇಳ್ ಕೂಡ ಇದ್ದೆ ಮನೇಲಿ, ಬಟ್ ದೇ ವರ್ ವೆರಿ ಆರ್ಥೋಡಾಕ್ಸ್. ಏನ್ ಮಾಡಿದ್ರು ಬಿಡ್ತಾ ಇರ್ಲಿಲ್ಲ. ಆಮೇಲೆ ಕಾಲೇಜ್ ಡೇಸ್ ನಲ್ಲಿ ನಾನೇ ಹೋಗಿ ಅಪ್ರೋಚ್ ಮಾಡಿ 1-2 ಶೋಸ್ ಮಾಡಿದ್ದೆ ಉದಯ ಟಿವಿಗೆ. ಆಮೇಲೆ ಮನೇಲಿ ತುಂಬಾ ಹೆದರ್ಕೊಂಡ್ಬಿಟ್ಟು, ಗೊತ್ತಲ್ಲ ಆರ್ಥೋಡಾಕ್ಸ್ ಬ್ರಾಹ್ಮಣ ಫ್ಯಾಮಿಲಿ ಅಂದ್ರೆ ಹೇಗಿರುತ್ತೆ ದೇ ಗಾಟ್ ರಿಯಲಿ ಸ್ಕೇರ್ಡ್. ಇಲ್ಲ ಇವಳು ದಾರಿ ತಪ್ಪಿಬಿಡ್ತಾಳೆ ಅಂದ್ಬಿಟ್ಟು ದೇ ಗಾಟ್ ಮಿ ಮ್ಯಾರಿಡ್. ಸರಿ, ಮದ್ವೆ ಆದ್ಮೇಲೆ ಐ ನೆವರ್ ಲುಕ್ ಬ್ಯಾಕ್. ಏನು ಮಾಡಕ್ ಆಗಲ್ಲ, ಆಗೋಯ್ತು ಅನ್ಕೊಂಡು ಐ ಹ್ಯಾಡ್ 2 children. ಅವ್ರನ್ನ ಚೆನ್ನಾಗಿ ನೋಡ್ಕೊಂಡೆ. 10 ವರ್ಷ ಮನೇಲೆ ಇದ್ದು. ದೆನ್ ಐ ಥಾಟ್ ಐ ಶುಡ್ ಡೂ ಸಮಥಿಂಗ್, ಕೆರಿಯರ್ ಮಾಡ್ಬೇಕು ಅಂತ ಅಂದ್ಬಿಟ್ಟು ಐ ಸ್ಟಾರ್ಟೆಡ್ ವರ್ಕಿಂಗ್ ಆಸ್ ಟೀಚರ್. ದಟ್ಸ್ ಹೌ ಐ ಮೆಟ್ ಯು ಆಲ್. Yes, thankfully. ಆಮೇಲೆ ಒಂದ್ ಸ್ಟೇಜ್ ಬಂತು wherein my children were quite independent. Okay. Since namdu nuclear family adrinda I had made them quite independent. So then I thought ಯಾವ್ದೋ ಒಂದು ಕೆಲಸ ಶಿಫ್ಟ್ ಮಾಡ್ಬೇಕು ಅಂದಾಗ then I thought, why not let me why shouldn't I give it a try? Yes. ಅದು ಕಷ್ಟ ಆಯ್ತು. ನೋಡೋಣ, ಹೀರೋಯಿನ್ ಆಗದೆ ಹೋದ್ರು ಹೀರೋಯಿನ್ ಅಮ್ಮ ಆಗೋಣ ಅಂದ್ಬಿಟ್ಟು. ಇಂತ ಗ್ಲಾಮರಸ್ ಅಮ್ಮ ಆದ್ರೆ ಎಂತ ಹೀರೋನು ಹೂ ಅಂತಾರೆ. I know. ಹಾಗಾಗಿ I gave it. ಯಾವಾಗ ಡಿಸೈಡ್ ಮಾಡಿದ್ರಿ ಎಸ್ ಐ ನೀಡ್ ಟು ಶಿಫ್ಟ್, ನಾನು ಧೈರ್ಯ ತಂದ್ಕೋಬೇಕು, ಇವಾಗ ನಾನು ಪೂರಾ ಪ್ರೊಫೆಷನ್ ಶಿಫ್ಟ್ ಮಾಡ್ಬೇಕು, ದಿಸ್ ಇಸ್ ವಾಟ್ ಐ ವಾಂಟ್ ಟು ಡೂ ಅಂತ ಯಾವಾಗ ಅನ್ಸಿದ್ದು ನಿಮ್ಗೆ? ಇದು ನನ್ನ ತಲೆಯಲ್ಲಿ ಇರ್ಲೇ ಇರ್ಲಿಲ್ಲ ಸ್ಮಿತಾ. ಆಕ್ಚುಲಿ ನಾನು ಐ ವಾಸ್ ಲುಕಿಂಗ್ ಫಾರ್ ಅನದರ್ ಜಾಬ್. ಅಂದ್ರೆ ಅದೇ ಇದ್ರಲ್ಲಿ ಇದ್ದು ಏನೋ ಒಂಥರ ಮೊನೋಟನಸ್ ಆಗಿತ್ತು, ಏನೋ ಸಮಥಿಂಗ್ ಐ ಡೋಂಟ್ ನೋ, ಐ ವಾಂಟೆಡ್ ಟು ಡೂ ಸಮಥಿಂಗ್ ಎಲ್ಸ್. ಸೊ ಅದಕ್ಕೆ ಬೇರೆ ಕಡೆ ಅಪ್ಲೈ ಮಾಡಿದ್ದೆ, ಅಲ್ಲಿ ಸಿಕ್ಕಿತ್ತು. ದಟ್ಸ್ ವೆನ್ ಐ ಪುಟ್ ಮೈ ರೆಸಿಗ್ನೇಷನ್ ಲೆಟರ್ ಇಲ್ಲಿ. ಅದ ಲೆಟರ್ ಹಾಕಿದ್ಮೇಲೆ ನನಗೆ ಗೊತ್ತಿಲ್ಲ, ತುಂಬಾ ಧೈರ್ಯ ಬಂದ್ಬಿಡ್ತು. ಐ ಥಾಟ್ ರಿಸೈನ್ ಮಾಡಿದೀನಿ, ವೈ ಶುಡ್ ಐ ಗೋ ಬ್ಯಾಕ್ ಟು ಟೀಚಿಂಗ್? ನೋಡೇ ಬಿಡೋಣ. I came and spoke to my husband. ಹೇಳ್ದೆ, 1-2 years ಕೊಡಿ, I want to give it a try. ನನ್ ಹಂಗೆ ಸಾಯಕ್ ಇಷ್ಟ ಇಲ್ಲ, thinking I didn't try ಅಂತ. So I want to try once, ನೋಡೋಣ ಅಂತ ಅಂದ್ಬಿಟ್ಟು I gave it a shot. ಆಲ್ಸೋ ಮಧು, ಹೇಗಿತ್ತು ನಿಮ್ಗೆ ಲೈವ್ ಎಕ್ಸ್ಪೀರಿಯನ್ಸ್ ಇವ್ರನ್ನೆಲ್ಲ ಮಾತಾಡ್ಸೋದು? ಐ ಡಿಡ್ ಸಿ ಯೋರ್ ಪೋಸ್ಟ್ ವಿತ್ ಅನಂತ್ ನಾಗ್ ಅಂತ ಗ್ರೇಟ್ ಲೆಜೆಂಡ್ಸ್ ನ ಮೀಟ್ ಮಾಡಿದೀರಾ. ಆಕ್ಚುಲಿ ಹೇಗಿತ್ತು ಆ ಎಕ್ಸ್ಪೀರಿಯನ್ಸ್? ಇಲ್ಲ, ಇಟ್ಸ್ ಅ ಡಿಫ್ರೆಂಟ್ ವರ್ಲ್ಡ್ ಆಲ್ ಟುಗೆದರ್ ಸ್ಮಿತಾ. ಗೂಸ್ ಬಂಪ್ಸ್ ಬರುತ್ತೆ. ಹೌದು.
ದೇ ಆರ್ ಹೇಗೆ ಎಕ್ಸ್ಪ್ಲೇನ್ ಮಾಡೋದು ಅಂತ ಗೊತ್ತಿಲ್ಲ, ಅಷ್ಟು ತುಂಬಾ ಇಂಟ್ರಾಕ್ಷನ್ ಮಾಡಕ್ಕೆ ಟೈಮ್ ಆಗ್ಲಿಲ್ಲ. ಬಟ್ ಸ್ಟಿಲ್ ಒಂದ್ 5-10 minutes ನಲ್ಲೇ he was sharing his experience. ತುಂಬಾ ಚೆನ್ನಾಗಿತ್ತು. ದೇ ಆರ್ ವೆರಿ ಹಂಬಲ್ ಪೀಪಲ್. ಕೆಲವು ಸಲ ಅನ್ಸುತ್ತೆ ಈ ರೂಮರ್ಸ್ ನೆಲ್ಲ ಏನು ನಂಬಾರ್ದು, ವಿ ಶುಡ್ ಜಸ್ಟ್ ಗೋ ಅಹೆಡ್ ವಿತ್ ಅವರ್ ಇನ್ಸ್ಟಿಂಕ್ಟ್ಸ್. ಅದೇನ್ ಅನ್ನತ್ತೋ ಮನ್ಸು ಹಂಗ ಹೇಳ್ಕೊಂಡ್ ಮುಂದಕ್ಕೆ ಹೋಗ್ಬೇಕು ಅಂತ. ಕರೆಕ್ಟ್. ಮಧು, ಈ ಆಕ್ಟಿಂಗ್ ಅನ್ನೋದು ಹೇಳ್ತಾರೆ, ಈ ಕಲೆ, ಈ ಕಾನ್ಫಿಡೆನ್ಸ್, ಧೈರ್ಯ ಎಲ್ಲ ತುಂಬಾ ಯಂಗ್ ಏಜ್ ಇಂದ ಬರುತ್ತೆ. ವಿ ಕ್ಯಾನ್ ರೆಕಗ್ನೈಸ್ ಚಿಲ್ಡ್ರನ್ ವಿತ್ ದಟ್ ಟ್ಯಾಲೆಂಟ್ ಅಂತ. ಸಿಂಗಿಂಗ್ ಆಗ್ಲಿ, ಆಕ್ಟಿಂಗ್ ಆಗ್ಲಿ, ಡ್ಯಾನ್ಸಿಂಗ್ ಆಗ್ಲಿ. ಸೊ ನಿಮ್ಗೆ ಆ ಏಜ್ ಅಲ್ಲಿ ನಿಮಗ್ ಗೊತ್ತಾಗಿತ್ತಾ? ಹೌದು, ಐ ವಾಸ್ ಆಲ್ವೇಸ್ ಕೀನ್ ಆನ್ ಆಕ್ಟಿಂಗ್, ಡಾನ್ಸಿಂಗ್, ಸಿಂಗಿಂಗ್, ಇದ್ರಲ್ಲೆಲ್ಲ ಇದ್ದೆ ನಾನು. ಬಟ್ ಸ್ಟಿಲ್ ಐ ವಾಸ್ ಪುಲ್ಡ್ ಬ್ಯಾಕ್ ಬೈ ಮೈ ಫ್ಯಾಮಿಲಿ ಪೀಪಲ್. ಐ ಕುಡಂಟ್ ಮೂವ್ ಅಹೆಡ್. ಬಟ್ ಸ್ಟಿಲ್ ಐ ಡಿಡ್ ವಾಟ್ ಎವರ್ ಐ ಫೆಲ್ಟ್ ಲೈಕ್ ಡೂಯಿಂಗ್. ಒಂದು ಕಾಲೇಜ್ ನಲ್ಲಿ ಫುಲ್ ನಾನು ಕಲ್ಚರಲ್ ಇದ್ರಲ್ಲಿ ಆಕ್ಟಿವ್ ಆಗಿದ್ದೆ. ಕಾಲೇಜ್ ನಲ್ಲೆಲ್ಲ ಐ ವಾಸ್ ಕ್ವೈಟ್ ಫೇಮಸ್. ರೆಕಗ್ನೈಸ್ ಮಾಡೋರು, ಡ್ಯಾನ್ಸ್ ಮಾಡ್ತಾಳೆ ಅದು ಇದು ಅಂತೆಲ್ಲ ಹೇಳಿ ನಾಟಕಗಳು ಮಾಡಿದ್ದೆ. ಸೊ ಐ ವಾಸ್ ಆಲ್ವೇಸ್ ಡ್ರಾನ್ ಟುವರ್ಡ್ಸ್ ದಟ್. ಬಟ್ ತುಂಬಾ ಒಂಥರ ಎಲ್ಲೋ ಒಂದ್ ಕಡೆ ಫ್ಯಾಮಿಲಿ ಎಮೋಷನಲ್ ಪ್ರೆಷರ್ಗೆ ಬಡ್ಜಾಗಿ ಸುಮ್ನಾಗ್ ಹೋಗ್ತಾ ಇದ್ದೆ. ಕರೆಕ್ಟ್. ಈಗ ಕೆಲವೊಮ್ಮೆ ಏನಾಗುತ್ತೆ ಅಂದ್ರೆ ಅವ್ರಿಗೆ ಆಸೆ ಇರುತ್ತೆ, ದೇ ವಾಂಟ್ ಟು ಪರ್ಸ್ಯೂ ದಟ್, ಬಟ್ ಆ ಧೈರ್ಯ ಆಗಲ್ಲ. ಅವ್ರ ಫ್ಯಾಮಿಲಿ ಸಪೋರ್ಟ್ ಮಾಡಲ್ಲ. ಇಲ್ಲ ಯಾವ ತರ ನೀವು ಕನ್ವಿನ್ಸ್ ಮಾಡಿದ್ರಿ ನಿಮ್ ಫ್ಯಾಮಿಲಿ ಮೆಂಬರ್ಸ್ಗೆ, ನಿಮ್ಮ ಚಿಲ್ಡ್ರನ್ಗೆ, ನಿಮ್ ಸುತ್ತಮುತ್ತ ಇರೋ ಜನ, ಫ್ಯಾಮಿಲಿಗೆ, ಐ ಮೀನ್ ಟು ಸೇ ನಿಮ್ಮ ಅಪ್ಪ ಅಮ್ಮಂಗೆ ಎಲ್ಲ ಹೇಗ್ ಕನ್ವಿನ್ಸ್ ಮಾಡಿದ್ರಿ, ಎಸ್ ಐ ವಾಂಟ್ ಟು ಡೂ ದಿಸ್ ಅಟ್ ದಿಸ್ ಫೇಸ್ ಅಂತ? ಇಲ್ಲ, ನನ್ ಕನ್ಸರ್ನ್ ಇದ್ದಿದ್ ಬರೀ ನನ್ ಹಸ್ಬೆಂಡು, ನನ್ ಮಕ್ಳು ಅಷ್ಟೇ. ಐ ಹ್ಯಾಡ್ ನಥಿಂಗ್ ಟು ಲೂಸ್ ಅಟ್ ದಿಸ್ ಸ್ಟೇಜ್. ಬಿಕಾಸ್ ಏನ್ ಕಳ್ಕೊಂತೀನಿ, ಆಫ್ಟರ್ ಆಲ್ ಫ್ಯೂ ಥೌಸಂಡ್ಸ್ ಆಫ್ ರುಪೀಸ್ ಐ ಮೈಟ್ ಲೂಸ್. ಯಾಕೆಂದ್ರೆ ಸ್ಯಾಲ್ರಿ ಬರ್ತಾ ಇತ್ತು ಸ್ಕೂಲ್ಗೆ ಹೋದಾಗ, ಮೇ ಬಿ ದಟ್ ಐ ವಿಲ್ ಲೂಸ್. ಪರವಾಗಿಲ್ಲ, ಲೆಟ್ ಮಿ ಗಿವ್ ಇಟ್ ಅ ಶಾಟ್ ಅಂತ ಅಂದ್ಬಿಟ್ಟು ಐ ಜಸ್ಟ್ ಟೋಲ್ಡ್ ಹಿಮ್, see, I'm not making much of a difference. I'm not making a huge contribution financially to the family. So let me give it a try anta ande. Maneli maklu, they were into theater from a very long time. 10 ವರ್ಷ theater ಮಾಡಿದ್ದಾರೆ ಇಬ್ರು. So they understand what I want ಅಂತ. ಮನೆಯಲ್ಲಿ ಇಷ್ಟು ಟ್ಯಾಲೆಂಟ್ ಇದ್ದೀರಾ, ಇಷ್ಟು ಟ್ಯಾಲೆಂಟೆಡ್ ಇರ್ಬೇಕಾದ್ರೆ ಮಕ್ಕಳು ಆಫ್ ಕೋರ್ಸ್ ದೇ ವಿಲ್ ಬಿ ವೆರಿ ಟ್ಯಾಲೆಂಟೆಡ್. they were quite excited. ಆಯ್ತು ಮಾಡು, ಟ್ರೈ ಮಾಡು ಅಂತ ಹೇಳಿ they encouraged me. of course friends ಇಲ್ದೆ ಏನೂ ಆಗಲ್ಲ. ಹೌದು. ಅವ್ರಿಗೆ ಗೊತ್ತಿಲ್ದೇನೋ ಗೊತ್ತಿಲ್ದೇನೋ they've always encouraged me. ನೀನ್ ಮಾಡು, ಚೆನ್ನಾಗ್ ಮಾಡ್ತೀಯಾ, ಅದ್ ಚೆನ್ನಾಗ್ ಮಾಡ್ತೀಯಾ ಅಂತ ಹೇಳಿ. ಸೊ ಅದೆಲ್ಲ ಇತ್ತು ಮನ್ಸಲ್ಲಿ. ಸೊ I just gave it a try. ವಾವ್. ಆಲ್ಸೋ ಮಧು, ನಿಮ್ ಇನ್ಸ್ಪಿರೇಷನ್ ಯಾರು? ಮೂವಿ ಇಂಡಸ್ಟ್ರಿ, ಫಿಲ್ಮ್ ಇಂಡಸ್ಟ್ರಿ, ಸ್ಕ್ರೀನ್ ಪ್ರೆಸೆನ್ಸ್, ಅದು ಯಾರು ನಿಮ್ಗೆ ಅಷ್ಟು ಇಂಪ್ಯಾಕ್ಟ್ಫುಲ್ ಆಗಿ ನಿಮ್ ಹೃದಯಕ್ಕೆ ತಟ್ಟೋ ಅಂತ ಆಕ್ಟರ್, ಇಲ್ಲ ಡೈರೆಕ್ಟರ್, ಇಲ್ಲ ಮೂವಿ? Smita, to be very frank, any actor who acts well is an inspiration. ಹಳಬ್ರು, ಹೊಸಬ್ರು, ಇವಾಗ ತುಂಬಾ ಹೊಸ ಮಕ್ಕಳು ಬರುತ್ತೆ. ಕೆಲವು ಮೂವೀಸ್ ನಲ್ಲೆಲ್ಲ ನೋಡಿದ್ರೆ ವಿಲ್ ಬಿ ಶಾಕ್ ವಿತ್ ದರ್ ಆಕ್ಟಿಂಗ್. ಹೆಂಗ್ ಆಕ್ಟ್ ಮಾಡ್ತಾರೆ ಅಂದ್ರೆ ಅವ್ರು ನಿಜವಾಗ್ಲೂ ಮಾಡ್ತಾ ಇದಾರೇನೋ ಅನ್ನೋಂಗೆ, ದೇ ಆರ್ ರಿಯಲಿ ಏನಂತ ಅನುಭವಿಸ್ತಾ ಇದಾರೆ ನ್ಯಾಚುರಲ್ ಆಗಿ. ಸೊ ಆಲ್ ಗುಡ್ ಆಕ್ಟರ್ಸ್ ಆರ್ ಮೈ ಇನ್ಸ್ಪಿರೇಷನ್. ನಂಗೆ ಡೈರೆಕ್ಷನ್ ಬಗ್ಗೆ ಅಷ್ಟು ಇದಾಗ ಗೊತ್ತಿಲ್ಲ, ಬಟ್ ಎಸ್, ಹೌದು, ಈ ನಡುವೆ ಅನ್ಸುತ್ತೆ ಒಂದ್ ಡೈರೆಕ್ಟರ್ ಮನ್ಸಲ್ಲಿ ಇರೋದ್ನ ಸ್ಕ್ರೀನ್ ಅಲ್ಲಿ ತರಬೇಕು ಅಂತಂದ್ರೆ ಹಿ ನೀಡ್ಸ್ ಗುಡ್ ಆಕ್ಟರ್ಸ್ ಅಂತ. ಸೊ ಇಟ್ಸ್ ಅ ಟಫ್ ಜಾಬ್. ಕರೆಕ್ಟ್. ಸೊ ಆಲ್ಸೋ ನಿಮ್ಗೆ ಆ ಪ್ರೋಸೆಸ್ ಆಫ್ ಆಕ್ಟ್ ಮಾಡೋ ಪ್ರೋಸೆಸ್ ಅಲ್ಲಿ, ಆಕ್ಟಿಂಗ್ ಅಲ್ಲಿ ಏನ್ ನಡೆಯುತ್ತೆ ನಿಮ್ ಮನ್ಸಲ್ಲಿ? ಎಲ್ಲ ನೀವು ಶಟ್ ಮಾಡ್ಬಿಟ್ಟು ನಿಮ್ ಪ್ರೆಸೆಂಟ್ ಸಿಚುವೇಶನ್ ಎಷ್ಟೋ ಥಾಟ್ಸ್ ಬರ್ತಾ ಇರತ್ತೆ ಮೈಂಡ್ ಅಲ್ಲಿ. ಸೊ ಡೈರೆಕ್ಟರ್ ಹೇಳ್ಬೇಕಾರೆ ನೋ ಕಟ್, ಅಗೇನ್ ರೀಕಟ್, ಅಗೇನ್ ರೀಶೂಟ್ ಅಂತ ಹೇಳ್ಬೇಕಾರೆ ಆ ಪೇಷನ್ಸ್ ಇಟ್ಕೊಳ್ಳೋದು ತುಂಬಾ ಮುಖ್ಯ. ಸೊ ಹೆಂಗೆ ಅದನ್ನ ನೀವು ತಗೋತೀರಾ? ಹೆಂಗೆ ಅದನ್ನ ನೀವು ಪಾಸಿಟಿವ್ ಆಗಿ ತಗೊಂಡು ನೆಕ್ಸ್ಟ್ ಶಾಟ್ ಚೆನ್ನಾಗಿ ಕೊಡ್ಬೇಕು ಅಂತ ಇರುತ್ತೆ ನಿಮ್ ಮನ್ಸಲ್ಲಿ? ಐ ಥಿಂಕ್ ಇದು ನಿಮ್ಗೆ ಈ ಫೀಲ್ಡ್ ಇಂಟ್ರೆಸ್ಟ್ ಇದೆ ಆಕ್ಟಿಂಗ್ ಅಂತ ಬಂದ್ಬಿಟ್ರೆ ಬೇಸಿಕ್ ಇದು
ಅದು ನಿಮ್ ಪ್ಯಾಷನ್ ಆಗ್ಬಿಟ್ರೆ ಪೇಷನ್ಸ್ ಆಟೋಮೆಟಿಕ್ ಆಗಿ ಬಂದ್ಬಿಡತ್ತೆ. ಆ ಡೆಡಿಕೇಶನ್ ಹಾಗೆ ಬಂದೇ ಬಿಡತ್ತೆ. ಇಟ್ಸ್ ಆಲ್ ಇಂಟರ್ಲಿಂಕ್ಡ್ ಅಂತ ಹೇಳ್ಬೋದು. ಸೊ ದಟ್ ಈಸ್ ವಾಟ್ ಐ ಆಮ್ ಎಕ್ಸ್ಪೀರಿಯನ್ಸಿಂಗ್. ಇಂಟ್ರೆಸ್ಟ್ ಇದೆ ಯಾಕೆಂದ್ರೆ ದ ಹೋಲ್ ಡೇ ಯು ಹ್ಯಾವ್ ಟು ಬಿ ಇನ್ ಒನ್ ಅಟೈರ್ ಅಥವಾ ಮೇಕಪ್ ಅಥವಾ ಒಂದು ಕಾಸ್ಟ್ಯೂಮ್ ಅಂತಂದ್ರೆ ಇಟ್ ಟೇಕ್ಸ್ ಅ ಲಾಟ್. ಯಾಕೆಂದ್ರೆ ನಾವು ಕೆಲಸ ಮಾಡ್ತಾ ಇದ್ದಾಗೆಲ್ಲ ನಾವು ವಿ ಹಾರ್ಡ್ಲಿ ಯೂಸ್ ಟು ವೇರ್ ಸಾರಿ. As you remember, ಯಾವ್ದೋ ಒಂದು PTM ಉಟ್ಕೊಂಡ್ಬಿಟ್ರೆ ದೊಡ್ಡದಾಗ ಅಂತ ಇದ್ವಿ. ಸೊ ಇದ್ರಲ್ಲಿ ಫುಲ್ ಡೇ ಸಾರಿಲಿ ಇರ್ಬೇಕು ವಿತ್ ಏನಂತಾರೆ ಜ್ಯುವೆಲ್ರಿ ಅದು ಇದು. ಐ ಥಿಂಕ್ ಇಂಟ್ರೆಸ್ಟ್ ಇದ್ದು ಪ್ಯಾಷನ್ ಇದ್ರೆ ಐ ಥಿಂಕ್ ಯು ಕ್ಯಾನ್ ಡೂ ಎನಿಥಿಂಗ್. ವಾವ್. ಮಧು, ನೀವ್ ಹೇಗೆ ಚೂಸ್ ಮಾಡ್ತೀರಾ ಈ ಸ್ಟೋರೀಸ್ ನ? ಐ ಮೀನ್ ಟು ಸೇ ಈ ಸೀರಿಯಲ್ ಈ ಮೂವಿನಲ್ಲೋ ನಾನು ಆಕ್ಟ್ ಮಾಡ್ಬೇಕು, ಇದಕ್ಕೆ ನಾನು ಜಸ್ಟಿಫೈ ಮಾಡ್ಬೋದು, ಈ ರೋಲ್ಗೆ ನಾನು ಫುಲ್ ಕೊಡ್ಬೋದು ಅಂತ ಹೆಂಗೆ ನೀವು ಅದನ್ನ ಜಸ್ಟಿಫೈ ಮಾಡ್ತೀರಾ, ಅನಲೈಸ್ ಮಾಡ್ತೀರಾ? ಸದ್ಯಕ್ಕೆ ಸ್ಮಿತಾ ನಾನು ರೋಲ್ ನ ಚೂಸ್ ಮಾಡೋ ಇದಕ್ಕಿನ್ನ ಬಂದಿಲ್ಲ. ಓಕೆ, ರೋಲ್ ಇಸ್ ಚೂಸಿಂಗ್ ಮೀ ಅಷ್ಟೇ. ಆ ಸ್ಟೇಜ್ಗೆ ರೀಚ್ ಆಗ್ತೀರಾ? ಹೋಪ್ಫುಲಿ. ನಾನು ಐ ಆಮ್ ಹೈಲಿ ಪಾಸಿಟಿವ್ ಪರ್ಸನ್. ನಾನು ಏನ್ ಬೇಕಾದ್ರೂ ಆಗ್ಬೋದು, ಯಾವ ಸ್ಟೇಜ್ ಅಲ್ಲಿ ಏನ್ ಬೇಕಾದ್ರೂ ಆಗ್ಬೋದು ಅನ್ನೋ ಮನಸ್ಥಿತಿ ಇರೋಳು. ಸೊ ನಾನ್ ಇನ್ನ ಆ ಸ್ಥಿತಿಗೆ ಬಂದಿಲ್ಲ. ಬಟ್ ನನ್ಗೆ ಏನೇ ಪಾತ್ರ ಕೊಟ್ರು ಹೌದು ಸ್ಟಾರ್ಟಿಂಗ್ ಅಲ್ಲಿ ಒಂದ್ ಸ್ವಲ್ಪ ಕಸಿ ಬಿಸಿ ಅನ್ಸತ್ತೆ, ಗೊತ್ತಾಗಲ್ಲ ಹೇಗ್ ಮಾಡೋದು ಅಂತ. ಬಟ್ ಗ್ರಾಜುಯಲಿ ವೆನ್ ಯು ಗೆಟ್ ಇನ್ ಟು ದ ಕ್ಯಾರೆಕ್ಟರ್ ಗೊತ್ತಾಗ್ಬಿಡತ್ತೆ ಈ ಕ್ಯಾರೆಕ್ಟರ್ ಹೇಗ್ ಬಿಹೇವ್ ಮಾಡತ್ತೆ ಅಂತ. ಬೇಸಿಕಲಿ ನಾವು ಮರ್ತ್ ಬಿಡ್ಬೇಕು, ನಾನ್ ಮಾಡ್ತಾ ಇಲ್ಲ, ದಿಸ್ ಇಸ್ ದ ಕ್ಯಾರೆಕ್ಟರ್ ಅಂತ ಪೋರ್ಟ್ರೇ ಮಾಡ್ಬೇಕು ಅಷ್ಟೇ. ಸೊ ಈಗ ಮಾಡ್ತಿರೋ ಸೀರಿಯಲ್ ಬಗ್ಗೆ ಒಂದ್ ಸ್ವಲ್ಪ ಇನ್ಸೈಟ್ ಕೊಡ್ತೀರಾ? ಈಗ ಸದ್ಯಕ್ಕೆ ನಾನ್ ಜೀವ ಹೂವಾಗಿದೆ ಅನ್ನೋ ಸೀರಿಯಲ್ ಅಲ್ಲಿ ಮಾಡ್ತೀನಿ. ಸ್ಟಾರ್ ಸುವರ್ಣ ಅಲ್ಲಿ ಬರುತ್ತೆ. ನನ್ ಪಾತ್ರದ ಹೆಸರು ಕಲ್ಯಾಣಿ ಅಂತ. ಶಿ ಇಸ್ ಅ ವೆರಿ ಸಟಲ್ ಕ್ಯಾರೆಕ್ಟರ್ ಪ್ಲೇ ಮಾಡೋದು. ಅಂದ್ರೆ ಗಂಡ ತುಂಬಾ ಜೋರು, ಬೈಸ್ಕೋತಾ ಇರ್ತಾಳೆ ಸದಾ ಮೂರೊತ್ತು. ಆಮೇಲೆ ಮಕ್ಳು ಯಾರು ಹೇಳಿದ ಮಾತ್ ಕೇಳಲ್ಲ, ಎಲ್ಲ ಈಗಿನ ಕಾಲದ ಮಕ್ಳು, ಅವ್ರ ಥಿಂಕಿಂಗ್ ಇರತ್ತೆ. ಸೊ ಐ ಆಮ್ ಬಿಟ್ವೀನ್ ದೆಮ್. ಸ್ವಲ್ಪ ಟ್ರೆಡಿಷನಲ್ ಕ್ಯಾರೆಕ್ಟರ್, ಭಯ ಭಕ್ತಿ, ಸೊಸೈಟಿ. ಈಗ ಹಳೆ ಕಾಲದಲ್ಲಿ ಹೇಗಿತ್ತು, ಸೊಸೈಟಿಗೆ ಹೆದರ್ಕೊಂಡು ಅಯ್ಯೋ ಜನ ಹಂಗಂತಾರೆ ಹಿಂಗಂತಾರೆ ಅಂತ, ಆ ತರ ಕ್ಯಾರೆಕ್ಟರ್, ಹೆದರೋದು ಎಲ್ಲಾರ್ಗು. ಅನ್ಲೈಕ್ ಯು, ಅನ್ಲೈಕ್ ಮೀ. ಸೊ ಡೆಡ್ ಆಪೋಸಿಟ್. ಟ್ರೂ. ಆಲ್ಸೋ ಮಧು, ನೀವು ಎಲ್ಲ ಪ್ಯಾಕಪ್ ಅಂತ ಅಂದಾಗ ನೀವ್ ಮನೆಗ್ ಬರ್ತಿರಲ್ಲ, ಸೊ ಕೆಲವೊಮ್ಮೆ ಅದೇ ಓಡ್ತಿರತ್ತೆ ಮನ್ಸಲ್ಲಿ, ಡಿಡ್ ಐ ಡೂ ಇಟ್ ರೈಟ್, ಶುಡ್ ಐ ಗೋ ಬ್ಯಾಕ್, ಇನ್ನೊಂದ್ಸತಿ ಮಾಡ್ಬೋದಾ, ಇಲ್ಲ ಅಲ್ಲೇ ಇರ್ತೀರಾ ಆ ಫೀಲ್ಡ್ ಅಲ್ಲಿ. ಫಾರ್ ಎನಿಬಡಿ ಹೂ ಇಸ್ ಸೋ ಪ್ಯಾಷನೆಟ್, ಅದನ್ನ ಹೆಂಗೆ ನೀವು ಅದನ್ನ ಪ್ಯಾಕಪ್ ಮಾಡಿ, ಎಸ್ ನೌ ಐ ಆಮ್ ಬ್ಯಾಕ್ ಹೋಮ್, ಐ ಆಮ್ ಮಧು, ಐ ಹ್ಯಾವ್ ಹಸ್ಬೆಂಡ್, ಐ ಹ್ಯಾವ್ 2 kids ಅಂಡ್ ಕಮ್ ಬ್ಯಾಕ್ ಟು ದಿಸ್ ಫಿಸಿಕಲ್ ವರ್ಲ್ಡ್, ಅದ್ ಹೆಂಗ್ ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಾ? ಇಲ್ಲ, ಅಲ್ಲಿದ್ದಾಗ ಅಲ್ಲೇನಾದ್ರು ಮಿಸ್ಟೇಕ್ ಆಯ್ತು ಅಂತಂದ್ರೆ ಅದನ್ನ ಅಲ್ಲಲ್ಲೇ ಕೇಳಿ ರೆಕ್ಟಿಫೈ ಮಾಡ್ಕೊಂಡು ಮುಗಿಸ್ಬಿಡ್ತೀವಿ. ಸರಿ. ದೆನ್ ಅದು ಆದ ತಕ್ಷಣ ಇಟ್ಸ್ ಲೈಕ್ ಯೋರ್ ಜಾಬ್. ಅದ್ ಮುಗಿದ ತಕ್ಷಣ ಆಯ್ತು, ಡನ್ ಅಂಡ್ ಡಸ್ಟೆಡ್, ವಿ ಆರ್ ಬ್ಯಾಕ್ ಟು ಅವರ್ ನಾರ್ಮಲ್ ಲೈಫ್. ಬೇಗ ಸ್ವಿಚ್ ಓವರ್ ಆಗ್ಬಿಡ್ತೀನಿ ನಾನು. ಐ ಡೋಂಟ್ ನೋ ಅಬೌಟ್ ಅದರ್ಸ್, ಬಟ್ ನಾನು ತುಂಬಾ ಬೇಗ ಸ್ವಿಚ್ ಓವರ್ ಆಗ್ತಾ ಇದೀನಿ. ದಟ್ಸ್ ಅ ಗುಡ್ ಸೈನ್ ಆಕ್ಚುಲಿ. ಇಲ್ಲ ಅಂದ್ರೆ ಟು ಬ್ರಿಂಗ್ ದಟ್ ಹೋಲ್ ಥಿಂಗ್ ಅಟ್ ಹೋಮ್, ಆಮೇಲೆ ಅದೇ ಥಿಂಕ್ ಮಾಡ್ತಿರೋದು, ಅಂಡ್ ದೆನ್ ಯು ವಿಲ್ ಆಲ್ಸೋ ಬಿ ಇನ್ ದಟ್ ಫೇಸ್ ಅಲ್ವಾ? ಹೌದು ಹೌದು. ಸದ್ಯಕ್ಕಂತೂ ನನ್ಗೆ ಆ ಸ್ಥಿತಿ ಬಂದಿಲ್ಲ. ಐ ಹ್ಯಾವನ್ಟ್ ಕ್ಯಾರಿಡ್ ಎನಿಥಿಂಗ್ ಬ್ಯಾಕ್ ಹೋಮ್. ಅಲ್ಲಲ್ಲೇ ಮುಗಿಸ್ತಾ ಇದೀನಿ, ನೋಡ್ಬೇಕು. ಮಧು, ಹೌ ಡು ಯು ಥಿಂಕ್, ಹೌ ಡು ಯು ಟೇಕ್ ಥಿಂಗ್ಸ್ ಸೋ ಪಾಸಿಟಿವ್, ಸೋ ಲೈಟ್ಲಿ? ಒಂದ್ಸತಿ ನೀವು ಹೇಳಿದ್ರಿ, ನನ್ ಜ್ಞಾಪಕ ಇದೆ, ಇಟ್ಸ್ ಓಕೆ, ಎವ್ರಿಬಡಿ ಗೋಸ್ ಥ್ರೂ ದಿಸ್, ಇಟ್ಸ್ ಓಕೆ ಟು ಟ್ರೈ, ಇಟ್ಸ್ ಓಕೆ ಟು ಮೂವ್ ಫಾರ್ವರ್ಡ್. ಎಲ್ಲರಿಗೂ ಆಗತ್ತೆ, ಫಾರ್ ಎವ್ರಿ ಪ್ರಾಬ್ಲಮ್ ದೇರ್ ಇಸ್ ಅ ಸೊಲ್ಯೂಷನ್ ಅಂತ ಹೇಳ್ತೀರಾ. ಸೊ ಹೌ ಡು ಯು ಕೀಪ್ ದಟ್ ಪಾಸಿಟಿವಿಟಿ ಗೋಯಿಂಗ್ ಇನ್ ಯು? ಹೊಸ ಟ್ರೈ ಮಾಡಬೇಕು, ನ್ಯೂ ಥಿಂಗ್ಸ್ ನ ಎಕ್ಸ್ಪ್ಲೋರ್ ಮಾಡಬೇಕು ಅಂತ. ನನ್ಗೆ ಅದೇನೋ ಗೊತ್ತಿಲ್ಲ, ನನ್ಗೆ ಒಂದ್ ಕಡೆ ಐ ಕಾನ್ ಸ್ಟೇ ಫಾರ್ ಅ ಲಾಂಗ್ ಅಂತ ಅನ್ಸುತ್ತೆ. ಮೇ ಬಿ ಅದಕ್ಕೆ ನಾನು ತುಂಬಾ ಟ್ರೈ ಮಾಡ್ತಾ ಇರ್ತೀನೋ ಏನೋ. ಬಟ್ ಆಮೇಲೆ ನಾನ್ ಹೇಳೋದು, ನಮ್ಮನ್ನ ನಾವು ಚೇಂಜ್ ಮಾಡ್ಕೋಬಹುದು, ವಿ ಕಾನ್ ಚೇಂಜ್ ಅದರ್ಸ್. ಸೊ ಅದೊಂದು ಅನ್ಕೊಂತ ಇರ್ತೀನಿ ಯಾವಾಗ್ಲೂ. ಆಮೇಲೆ ವಾಟ್ ಐ ಕ್ಯಾನ್ ಡೂ ಫಾರ್ ಮೈ ಸೆಲ್ಫ್ ಅಂಡ್ ಫಾರ್ ಮೈ ಫ್ಯಾಮಿಲಿ, ಐ ಟ್ರೈ ಟು ಡೂ ಇಟ್.
ವಾವ್. ಆಮೇಲೆ ಅದೊಂದು ಬಂದ್ಬಿಟ್ಟಿದೆ, ಹ್ಮ್. ಪಾಸಿಟಿವ್ ಆಗಿ ಯೋಚನೆ ಮಾಡ್ಬೇಕು, ಹೌದು. ಯೋಚನೆ ಮಾಡಿದಷ್ಟು ಆಗತ್ತೆ. ಆಗತ್ತೆ. ನಾವ್ ಎಷ್ಟು ನೆಗೆಟಿವ್ ಆಗಿ ಯೋಚನೆ ಮಾಡ್ತೀವೋ ಅದು ಇಟ್ ಪುಲ್ಸ್ ಅಸ್ ಬ್ಯಾಕ್. ಎಸ್ ಎಸ್. ಒಂದ್ ಹೆಜ್ಜೆನು ಮುಂದಕ್ಕೆ ಹಾಕಕ್ಕೆ ಬಿಡೋದಿಲ್ಲ. ಹೌದು. ಇವಾಗ ನಾವು ಟೀನೇಜ್ ಅಲ್ಲಿ ಇದ್ದಾಗ ನಾವ್ ಎಷ್ಟು ಪಾಸಿಟಿವ್ ಆಗಿರ್ತೀವಿ, ಎಷ್ಟು ವಿಲ್ ಪವರ್ ಇರುತ್ತೆ. ಹೌದು. ಓವರ್ ಅ ಪೀರಿಯಡ್ ಆಫ್ ಟೈಮ್ ಅದೊಂದ್ ಸ್ವಲ್ಪ ಡಿಮಿನಿಷ್ ಆಗಿರುತ್ತೆ. ಮೇ ಬಿ ವಿ ಶುಡಂಟ್ ಲೆಟ್ ಇಟ್ ಡಿಮಿನಿಷ್. Yes, true. You are another inspiration to me. No, please. I say the same to you. So whenever I feel down or dull, I'll be thinking like, what if Madhu was there? She would kind of take it lightly. Anta mansal barate, because we worked so close. So, yes. ಅಲ್ಲ, ಕೆಲವೊಂದು ನಾವು ಏನ್ ಎಷ್ಟೇ ಸೀರಿಯಸ್ ಆಗಿ ಯೋಚನೆ ಮಾಡಿದ್ರು ಅದು ಆಗದೆ. ಎಕ್ಸಾಕ್ಟ್ಲಿ. ನಮ್ ಕೈಲಿ ಏನಾದ್ರು ಇದ್ರೆ, ಇಫ್ ವಿ ಕ್ಯಾನ್ ಚೇಂಜ್ ಥಿಂಗ್ಸ್ ನಾವ್ ಮಾಡ್ಬೋದು. ನಮ್ ಕೈಲಿ ಇಲ್ಲ ಅಂದಾಗ ಐ ಥಿಂಕ್ ಅದನ್ನ ಜೋಕ್ ಆಗಿ ಲೈಟರ್ ವೇಲ್ ತಗೊಂಡ್ರೆ ಇಟ್ಸ್ ಗುಡ್ ಫಾರ್ ಅವರ್ ಓನ್ ಹೆಲ್ತ್ ಅಂತ ಅನ್ಸುತ್ತೆ. ಎಸ್, ಕರೆಕ್ಟ್. Now, Madhu, as parents, ಕೆಲವರು they want their children to get into acting, get into singing or dancing, ಆ ಥರ in future. They look forward to bringing their children in that field. So, ಹೇಗೆ parents ಆದವರು, how can they encourage children to follow their passion? First of all, education is the utmost important thing in the world. ಏನೇ ಇದ್ರು ವಾಟ್ ಎವರ್ ಯು ಆರ್ ಡೂಯಿಂಗ್, ಯು ಹ್ಯಾವ್ ಟು ಕಂಪ್ಲೀಟ್ ಯುವರ್ ಎಜುಕೇಶನ್. ಅದ್ರಿಂದ ನಿಮ್ಗೆ ಏನ್ ಉಪಯೋಗ ಆಗತ್ತೋ ಬಿಡತ್ತೋ, ದಟ್ ಈಸ್ ಅ ಡಿಫರೆಂಟ್ ಥಿಂಗ್ ಆಲ್ ಟುಗೆದರ್. ನೀವು ಯಾವ ಫೀಲ್ಡ್ ಗಾರು ಹೋಗಿ, ಬಟ್ ಬೇಸಿಕ್ ಆನ್ ಡಿಗ್ರಿ ಯು ಶುಡ್ ಫಿನಿಶ್. ದಟ್ ಮೇಕ್ಸ್ ಅ ಲಾಟ್ ಆಫ್ ಡಿಫರೆನ್ಸ್. ನಾವು ಓದ್ತಾ ಇದ್ದಾಗ್ಲೂ ಅನ್ಕೋತಾ ಇದ್ವಿ ಇದೇನಾಗತ್ತೆ, ಹೌ ವಾಟ್ ಡಿಫರೆನ್ಸ್ ಇಟ್ಸ್ ಗೋಯಿಂಗ್ ಟು ಮೇಕ್ ಅಂತ. ಬಟ್ ಇವಾಗ ಅನ್ಸುತ್ತೆ ಥಿಂಕಿಂಗ್ ಎಲ್ಲ ಚೇಂಜ್ ಆಗತ್ ನಮ್ದು. ದ ವೇ ವಿ ಸಿ ದ ವರ್ಲ್ಡ್ ಇಟ್ changes. Okay. The way we approach the world changes. It only happens because of education. So ಕಲೆನೂ ಮುಂದುವರಿಸಬೇಕು, ಎಜುಕೇಶನ್ ಮಾಡ್ಬೇಕು, ಯಾರನ್ನು ಯಾವ್ದಕ್ಕೂ ತಡೆ ಹಾಕ್ಬಾರ್ದು. ದಟ್ ಈಸ್ ಮೈ ಯು ಹ್ಯಾವ್ ಟು ಟೆಲ್ ದಮ್, ಯು ಹ್ಯಾವ್ ಟು ಗಿವ್ ದಮ್ ಆಲ್ ದ ಪ್ರೋಸ್ ಅಂಡ್ ಕಾನ್ಸ್. ಹಿಂಗಿದ್ರೆ ಹಿಂಗಾಗತ್ತೆ, ಈ ಫೀಲ್ಡ್ ಅಲ್ಲಿ ಹಂಗಿರತ್ತೆ ಹಿಂಗಿರತ್ತೆ. ಯು ವಾರ್ನ್ ದೆಮ್ ಅಂಡ್ ಯು ಲೆಟ್ ದೆಮ್ ಗೋ ಅಹೆಡ್. ದಟ್ ಈಸ್ ವಾಟ್ ಐ ಥಿಂಕ್. ಹೌದು, ವೆರಿ ರೈಟ್ಲಿ ಸೆಡ್. ಸುಮ್ನೆ ನಾವು ನಮ್ಮ ಆಸೆನ ನಮ್ಮ ಮಕ್ಕಳಲ್ಲಿ ನೋಡೋದು, ಇಲ್ಲ ನಾನ್ ಡಾಕ್ಟರ್ ಆಗಿಲ್ಲ ನನ್ ಮಗಳು ಡಾಕ್ಟರ್ ಆಗ್ಬೇಕು ಅಂತ ಆ ಮೆಂಟಾಲಿಟಿ ಇಟ್ಕೊಂಡು ಎಷ್ಟೋ ಜನ ಪೇರೆಂಟ್ಸ್ ಬಂದಿದ್ದಾರೆ ನಿಮ್ಮ ಹತ್ರನು. ಐ ಮೀನ್ ಪೇರೆಂಟ್ ಟೀಚರ್ ಮೀಟಿಂಗ್ ಅಲ್ಲಿ ಕನ್ವಿನ್ಸ್ ದೆಮ್ ಆಸ್ ಟು ಹೌದು ಮಕ್ಕಳು ಡಿಫ್ರೆಂಟ್ ಎಂಟಿಟಿ, ಅವ್ರಿಗೆ ಡಿಫ್ರೆಂಟ್ ಪ್ಯಾಷನ್ ಇರುತ್ತೆ. ಅದು ಆಕ್ಚುಲಿ ವೆರಿ ಇಂಪಾರ್ಟೆಂಟ್ ಅನ್ಸುತ್ತೆ ನನಗೆ. ನಾವು ಸುಮ್ನೆ ಹೇಳ್ತೀವಿ, ಬಟ್ ನಾವ್ ಅದನ್ನ ಫಾಲೋ ಮಾಡಿ ನೋಡ್ಬೇಕು. ವಿ ಆಸ್ ಟೀಚರ್ಸ್, ದಟ್ಸ್ ವಾಟ್ ಐ ಟ್ರೈ ಟು ಡೂ. ಯಾರು ಏನೇ ಹೇಳಿದ್ರು, ಯಾಕಂದ್ರೆ ಮಕ್ಕಳಿಗೆ ಆ ವಿಲ್ ಪವರ್ ಇರುತ್ತೆ ಆ ಏಜ್ ಅಲ್ಲಿ. ದೇ ನೋ ವಾಟ್ ಎಕ್ಸಾಕ್ಟ್ಲಿ ದೇ ವಾಂಟ್ ಅಂತ. ಅವಾಗ ಪರ್ಸ್ಯೂ ಮಾಡಕ್ ಬಿಟ್ಟು ಅಂತಂದ್ರೆ ದೇ ವಿಲ್ ಶ್ಯೂರ್ಲಿ ಕಮ್ ಅಪ್. ಎಸ್. ಆಲ್ಸೋ ಮಧು, ಟೀಚರ್ಸ್ ಅಂತ ಹೇಳಿದ್ರೆ ಇವಾಗ ಐ ರಿಮೆಂಬರ್ ಚಿಲ್ಡ್ರನ್ ಯೂಸ್ ಟು ರಿಯಲಿ ವಾಂಟ್ ಯುವರ್ ಸ್ಟೋರಿ ಟೆಲ್ಲಿಂಗ್ ಟೈಮ್. If you remember, they look forward to, yes, Madhu ma'am is here and then story time anta. ಅದು ನೀವು ಹೇಳ್ಬೇಕಾದ್ರೆ ನಾವು ಕೂಡ we used to drift away, even if it is a basic story like frog in the well or the crow, the thirsty crow. ಅದನ್ನ ಹೇಗೆ ನೀವು ಎನಾಕ್ಟ್ ಮಾಡಿ ಎಷ್ಟು ಚೆನ್ನಾಗಿ ಮಕ್ಕಳಿಗೆ ತೋರಿಸ್ತಿದ್ರಿ. So any techniques for teachers who want to be there where you are, as to take children with you to be a best storyteller? ಐ ಥಿಂಕ್ ನಾವು ಮಕ್ಕಳಾಗಿದ್ದಾಗ ನಮ್ಗೆ ಅದೇ ಅಟ್ರಾಕ್ಟ್ ಮಾಡ್ತಾ ಇದ್ದಿದ್ದು. ಯಾರೋ ಬಂದು ಒಂಥರ ಡ್ರಾಮ್ಯಾಟಿಕ್ ಆಗಿ ಸ್ಟೋರಿ ಹೇಳೋದು, ಸಸ್ಪೆನ್ಸ್ ಕ್ರಿಯೇಟ್ ಮಾಡೋದು. ನಾನ್ ಯಾವಾಗ ಮಕ್ಕಳ ಜೊತೆ ಇರ್ತಾ ಇದ್ನೋ, ಐ ವುಡ್ ಗೋ ಬ್ಯಾಕ್ ಟು ಮೈ ಚೈಲ್ಡ್ಹುಡ್. ನನ್ಗೆ ಏನ್ ಬೇಕಿತ್ತು ಒಂದ್ ಟೀಚರ್ ಇಂದ, ವಾಟ್ ವಾಸ್ ಅಟ್ರಾಕ್ಟಿಂಗ್. ಅವ್ರು ಟೀಚರ್ಸ್ ಬೈದ್ರೆ ಐ ವುಡ್ ನೆವರ್ ಗೋ ಟು ದೆಮ್. ಸೊ ನಾನು ಆದಷ್ಟು ಅವಾಯ್ಡ್ ಮಾಡಿದೆ. ಇಟ್ಸ್ ನಾಟ್ ದಟ್, ಬಟ್ ಸ್ಟಿಲ್ ಐ ವುಡ್ ಅವಾಯ್ಡ್. ಬೈತಾ ಇರ್ಲಿಲ್ಲ, ಹಂಗೆ ತಮಾಷೆ ಮಾಡ್ಕೊಂಡು ಮಕ್ಕಳ ಜೊತೆ ಇದ್ರೆ ದೇ ಲರ್ನ್ ವೆಲ್ ಅನ್ನೋದು ನನ್ ತಲೆಯಲ್ಲಿತ್ತು. ಆಮೇಲೆ ಸಿನ್ಸ್ ಐ ವಾಸ್ ಇಂಟ್ರೆಸ್ಟೆಡ್ ಇನ್ ಆಕ್ಟಿಂಗ್, ಅದಕ್ಕೆ ಸ್ವಲ್ಪ ಡ್ರಾಮಾ ಮಾಡ್ತಾ ಇದ್ದೆ ಅನ್ಸುತ್ತೆ. ಚಿಲ್ಡ್ರನ್ ಯೂಸ್ ಟು ರಿಯಲಿ ಲವ್ ಯು ಫಾರ್ ದಟ್. ಆ ಸ್ಟೋರಿ ಟೈಮ್ ಅಂದ್ರೆ ಎಲ್ಲಿದ್ರು ಮಕ್ಕಳು ದೇ ಯೂಸ್ ಟು ಕಮ್ ಅಂಡ್ ಸಿಟ್ so that they will have to listen to you anta. So that's really nice actually, being a teacher, to be able to tell story so well, ಅವ್ರನ್ನ ಆ ತರ ಅಟೆನ್ಷನ್ ಕ್ಯಾಪ್ಚರ್ ಮಾಡೋದು, ಇಟ್ಸ್ ವೆರಿ ಇಂಪಾರ್ಟೆಂಟ್ ಅನ್ಸುತ್ತೆ.
Yeah, thank you for that. Thank you so much. ಆಲ್ಸೋ ಮಧು, ಈ ನಾಟಕ ಎಲ್ಲ ಮಾಡಿದೀನಿ ಅಂತ ಹೇಳಿದ್ರಿ ನೀವು ಸ್ಟೇಜ್ ಮೇಲೆ ಅಂತ. ಸೊ ಹೇಳ್ತಾರೆ ಜೀವನನೇ ಒಂದು ನಾಟಕ ರಂಗ ಅಂತ. ಅದನ್ನ ಹೇಗೆ ನೀವು ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೀರಾ? ಅಳವಡಿಸ್ಕೊಳ್ಳೋದು ಅಂತಂದ್ರೆ ನಾಟಕನ ಹೆಂಗ್ ಅಳವಡಿಸ್ಕೊಳ್ಳೋದು ನನಗ್ ಗೊತ್ತಿಲ್ಲ. ಬಟ್ ನೀವ್ ಹೇಳ್ದಂಗೆ ನಾನು ಯಾವ್ದೂನು ಜಾಸ್ತಿ ಸೀರಿಯಸ್ ಆಗಿ ತಗೊಳಲ್ಲ. ಏನ್ ಕೆಲಸ ಮಾಡ್ಬೇಕೋ ಅದನ್ನ ಮಾಡ್ತೀನಿ, ಅಲ್ಲಿಗೆ ಮುಗಿಸ್ತೀನಿ. ಆದಷ್ಟು ತಮಾಷೆಗಿರಕ್ ಟ್ರೈ ಮಾಡ್ತೀನಿ. ಆಮೇಲೆ ಅಫ್ಕೋರ್ಸ್ ಹೌದು, ಜೀವನನೇ ಒಂದ್ ನಾಟಕ ರಂಗ. ಇಲ್ಲಿ ಕ್ಯಾರೆಕ್ಟರ್ ಚೇಂಜ್ ಆಗಲ್ಲ ಅಷ್ಟೇ, ಅಲ್ಲಿ ಚೇಂಜ್ ಆಗ್ತಾ ಇರುತ್ತೆ. ಕರೆಕ್ಟ್. ಸೊ ಏನೇ ಮಾಡಿದ್ರು ವಿ ಆಲ್ ಎಂಡ್ ಅಪ್ ಇನ್ ಗ್ರೇವ್. ಸೊ ಆರಾಮಾಗಿರ್ಬೇಕು ಅನ್ನೋದು ನನ್ ಪಾಲಿಸಿ. ಖುಷಿಯಾಗಿರ್ಬೇಕು, ಖುಷಿಯಾಗಿರ್ಬೇಕು, ಆದಷ್ಟು ಖುಷಿಯಾಗಿರ್ಬೇಕು. ಹೌದು, ಅಪ್ಸ್ ಅಂಡ್ ಡೌನ್ಸ್ ಬಂದೇ ಬರುತ್ತೆ. ಇಟ್ಸ್ ನಾಟ್ ದಟ್ ಎವ್ರಿ ಡೇ ನಗ್ತಾ ಇರ್ಬೇಕು ಅಂತಲ್ಲ. ಹೌದು, ಆದಷ್ಟು ಖುಷಿಯಾಗಿರ್ಬೇಕು ಅನ್ನೋದು. ಓಕೆ ಮಧು, ನಾವು ಮಧು ಅವರೇ, ಟೈಮ್ ಫಾರ್ ಅವರ್ fun. Like you have to enact Umashri and Dr. Rajkumar. Kalpana bandre I will enact Rajkumar. Oh my God, no. Kalpana is interviewing. I don't know. Kalpana bandre ನಾವು ರಾಜ್ಕುಮಾರ್ ಆಗ್ತೀವಿ. Oh, okay. At least Umashri dress ಹಾಕ್ಬಿಟ್ಟು Umashri ಅಂದ್ರೆ no. Okay, ನಿಮಗೆ ಯಾವ ಕ್ಯಾರೆಕ್ಟರ್ ಎನಾಕ್ಟ್ ಮಾಡಿ ತೋರ್ಸಕ್ಕಾಗತ್ತಾ ಪ್ಲೀಸ್? ತೊಂದ್ರೆ ಇಲ್ಲ, ಉಮಾಶ್ರೀನೇ ಮಾಡ್ತೀನಿ. Yes. ಏನಾರು ಒಂದು ಟಾಪಿಕ್ ಕೊಡಿಪ್ಪ. ನಮ್ಮ ಈ ಫಾರಿನ್ ಅವರು ಬರ್ತಾರಲ್ಲ, ಸೊ US ಇಂದ ಬಂದವರು ಸ್ವಲ್ಪ ದೇ ಹ್ಯಾವ್ ದಿಸ್ ಆಕ್ಸೆಂಟ್ ಅಂಡ್ ಆಲ್ ದಟ್. ಅವರು ಬೆಂಗಳೂರಿಗೆ ಬಂದಿರ್ತಾರೆ. ಸೊ ಬೆಂಗಳೂರಿಗೆ ಬಂದು ಏನೇನ್ ನೋಡಬಹುದು, ಹೆಂಗಿದೆ ಬೆಂಗಳೂರು ಅಂತ ಕೇಳ್ತಾರೆ ಉಮಾಶ್ರೀನ. ಸೊ maybe I can tell you a little bit of act like a person from abroad. So let's try and enact. If we can get it right, I'm super happy. I will try to give my best. Yes, I will do your best. Okay. Hello. I have come from the United States. Now Bangalore actually ಏನು ಇದೆ. I want to see what is there. ಏನು ಹೇಳ್ತೀರಾ? ಅಯ್ಯ ಮೂದೇವಿ, ಕನ್ನಡ ಬರಕ್ಕಿಲ್ವಾ ನಿಂಗೆ? ಸಾರಿ, ಎಲ್ಲಿಂದ ಬಂದಿದ್ಯಾ ಕಣವ ನೀನು? ಕ್ಯಾಲಿಫೋರ್ನಿಯಾ. ಅಯ್ಯ ಏನಂದೆ? I said I came from a flight from the US, California. ಅಯ್ಯ ನಮ್ಮನೆಗೆಲ್ಲ ಮಲ್ಲೇಶ್ವರಮಿಂದೆಲ್ಲ ಬರ್ತಾರೆ, ನೀನ್ ಎಲ್ಲಿಂದ ಬಂದಿದ್ಯಾ ಕಣಕ? ನನ್ ತಿಳಿತಿಲ್ಲ ನೋಡು. ಏನ್ ನೋಡ್ಬೇಕಕ್ಕ ನೀನೀಗ ಬೆಂಗಳೂರಿನಾಗೆ? Oh my God, can anybody help me? This lady is not able to understand a word I talk. ಎಲ್ಲ ಬೆಂಗಳೂರಿಗೆಲ್ಲ ಫಾರಿನಿಂದ ಬಂದ್ ಕುಂತ್ಕೊಂಡ್ಬಿಡ್ತಾವೆ, ಕನ್ನಡ ಬರಕ್ಕಿಲ್ಲ ಏನಿಲ್ಲ, ಎಲ್ಲ ಇಂಗ್ಲಿಷ್ ನಲ್ಲಿ ಅಂತ ಅನ್ಕೊಂಡ್ ಕುಂತ್ಕೊಳ್ತಾರೆ. Lady, I know ಕನ್ನಡ ಗೊತ್ತು. ಕನ್ನಡ ಗೊತ್ತು ಅಂದ್ರೆ ಮಾತಾಡಮ್ಮಿ. ಕನ್ನಡ ಗೊತ್ತು ಅಂತ ನೆಟ್ಟಿಗೆ ಹೇಳ್ತೀಯಾ? ಕನ್ನಡ ಮಾತಾಡಕ್ಕಿಲ್ಲ. ಕನ್ನಡ ಗೊತ್ತು, ಅದೇ ನಾನು ಹೇಳಿ ಎಲ್ಲಿ ಏನು ಇದೆ ಚಂದದು. I want to see that's good. That's what's there in Bangalore. ಬೆಂಗಳೂರಿನಾಗೆಲ್ಲ ಅಲ್ಲಲ್ಲೇ ಅದೇ ಕಣಮ್ಮ. ನೀನ್ ಏನ್ ನೋಡ್ಬೇಕು ಅಂತ ಹೇಳು, ತಿನ್ಬೇಕಾ? ವಿದ್ಯಾರ್ಥಿ ಭವನ್ಗೆ ಹೋಗು, ಸಂದಾಕಿರೋ ಮಸಾಲ ದೋಸೆ ಸಿಗ್ತದೆ, ಚೆನ್ನಾಗ್ ಲಗಾಯಿಸ್ಕೊಂಬ. ಅರ್ಥವಾಯ್ತಾ? ಇನ್ನೇನ್ ನೋಡ್ಬೇಕಕ್ಕ ನೀನು? I heard this Lal Bagh. ಹೂ ಕಣಮ್ಮಿ, ಅಲ್ಲಿ ಒಂದ್ 4 ಗಿಡಗಳ್ ನೆಟ್ಟಿದೀವಿ, ಉಳ್ಕೊಂಡದೆ ಬೆಂಗಳೂರಿನಾಗೆ. ಲಾಲ್ ಬಾಗು ನೋಡ್ಬೋದು, ಚಂದಾಕದೆ.
Oh. ಆಮೇಲೆ ಈ ರಾಜಕೀಯದವರೆಲ್ಲ ಕುಂದ್ಕತಾರಲ್ಲ ವಿಧಾನಸೌಧ, ಅದು ಐತೆ, ನೋಡ್ಕೊಂಡ್ ಬರ್ಬೋದು. Oh. ಒಂದ್ ಆಟೋ ಬುಕ್ ಮಾಡ್ಕೊಡ್ತೀನಕ್ಕ, ಎಲ್ಲ ಕಡೆ ಕರ್ಕೊಂಡ್ ಹೋಗ್ ಬರ್ತಾರೆ, ಹೋಗ್ಬಿಟ್ ರೌಂಡ್ ಹೋಗ್ಬಿಟ್ ಬಾ. ಆಟೋ ಅದು ಏನು? ಆಟೋ ಅಂದ್ರೆ 3 ಚಕ್ರ ಇರ್ತದೆ, ಅದು ಗೊತ್ತಿಲ್ವಾ ನಿಮ್ಗೆ? ನಿಮ್ ಊರ್ನಾಗ ಇಲ್ವೇನ್ ಆಟೋ? No, we have cabs and cars. ನಮ್ಮೂರ್ನಾಗು ಅದೇ ಕಾರ್ಗಳೆಲ್ಲ, ಏನೋ ಗಾಳಿ ಗಿಳಿ ಬೇಕೇನೋ ಅನ್ಕೊಂಡೆ, ಕರೋನಾ ಟೈಮ್ ಬೇಡವಾ ಗಾಡಿ, ಬೇಡ ಬಿಡು ಕಾರ್ನಾಗೆ ಹೋಗು. Oh, Vidhan Sauda. Oh, wow, it's nice. Yeah, I love it. ನೀವು ನನ್ನ ಜೊತೆ ಬರ್ತೀರಾ? You come with me to show me? ನಾನ್ ಕರ್ಕೊಂಡು ಹೋಗ್ತೀಯ ಕಣಮ್ಮಿ ನೀನು. ಬಾ ಅತ್ಲಾಗೆ ಒಂದ್ ರೌಂಡ್ ತೋರ್ಸ್ಬಿಡ್ತೀನಿ ಬೆಂಗಳೂರ್ನ. Oh my God, Madhu. Oh God, this is what it is, such an impromptu thing, and you did it so well. Oh God. Thank you. Same to you. It's so nice to talk to you. It's such a lovely time. I'm sure my audience and my viewers now, they're laughing out and they're having a good time. Thank you so much. Hopefully. Thank you, Smita. Thank you so much for coming in, and thank you for giving us so much fun and laughter in our lives. And I'm going to rewind and watch this for as many times as possible. Thank you for coming in, Madhu. It was a pleasure meeting you here on Zoom, Smita. Thank you so much. Nange tumba khushi aitu. You thought that I can of course share the screen with you. And all the best to you. Congratulations. ಏನು projects ಇದೆಯೋ, all the very best. And namna maribedi. Let's keep in touch. Hello. Of course. Nimmuna mariyadunte. Oh yes. Thank you, Madhu. Thank you so much, Smita.